ಆಯ್ತು ಸ್ನೇಹಿತರೆ, ಇತಿಹಾಸಕ್ಕೆ ಸಂಬಂಧಿಸಿದಂಥ ಏನು ದೆಹಲಿ ಸುಲ್ತಾನರ ಒಂದು ವಿಡಿಯೋ ನಡೀತಿದೆ. ಅದರಲ್ಲಿ ಇವತ್ತಿನ ಒಂದು ವಿಡಿಯೋ ತುಘಲಕ್ ಸಂತತಿ ಬಗ್ಗೆ ಮಾಹಿತಿ ಇರುತ್ತೆ ನೋಡ್ರಿ. ಖಿಲ್ಜಿ ಸಂತತಿ ಬಗ್ಗೆ ಈಗ ಆಲ್ರೆಡಿ ಮಾಡಿದ್ದೀನಿ. ವಿಡಿಯೋನ ಯಾರು ನೋಡ್ಕೊಂಡ್ರು ಪ್ಲೇ ಲಿಸ್ಟಲ್ಲಿ ವಿಡಿಯೋ ಇದೆ, ದಯವಿಟ್ಟು ಎಲ್ಲರೂ ಖಿಲ್ಜಿ ಸಂತತಿ ಬಗ್ಗೆ ನೋಡಿಕೊಳ್ಳಿ. ಓಕೆ, ಚಾಪ್ಟರ್ ವೈಸ್ ವಿಡಿಯೋನ ಇದುವರೆಗೂ ಯಾರು ಮಾಡಿಲ್ಲ ಅಂತ ಅನ್ಕೊತೀನಿ ಯೂಟ್ಯೂಬ್ನಲ್ಲಿ ನೋಡ್ರಿ. ಚಾಪ್ಟರ್ ವೈಸ್ ಕ್ಲಾಸ್ ನಡೀತಿದೆ ದೆಹಲಿ ಸುಲ್ತಾನರದು. ಅದರಲ್ಲಿ ಗುಲಾಮಿ ಸಂತತಿ ಆಗಿದೆ, ಖಿಲ್ಜಿ ಸಂತತಿ ಆಗಿದೆ. ಈಗ ಮೂರನೇದಾಗಿ ಬರುವಂಥ ಸಂತತಿ ಯಾವುದು? ತುಘಲಕ್ ಸಂತತಿ. ಇದರ ಬಗ್ಗೆ ಒಂದು ಪ್ರಮುಖ 20 MCQ ಇರುತ್ತೆ ನೋಡಿರಿ. ತಪ್ಪದೇ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ನೋಡಿರಿ. ಮೊದಲೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ದೆಹಲಿ ಸುಲ್ತಾನರ ಮೂರನೇ ಒಂದು ಪ್ರಬಲ ಮನೆತನವಾದ ತುಘಲಕ್ ಸಂತತಿಯ ಸ್ಥಾಪಕ ಯಾರು ಅಂತ ಕೊಟ್ಟಿದ್ದಾರೆ. ತುಘಲಕ್ ಸಂತತಿಯ ಸ್ಥಾಪಕ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಗಿಯಾಸುದ್ದೀನ್ ತುಘಲಕ್ ಸರಿಯಾದ ಉತ್ತರ ಆಗಿದೆ ನೋಡಿ. ಗಿಯಾಸುದ್ದೀನ್ ತುಘಲಕ್ ಏನಪ್ಪ ಅಂತಂದರೆ ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ. ಓಕೆ, ಖಿಲ್ಜಿ ಸಂತತಿಯ ಕೊನೆದರ ಆಗಿರುವಂಥ ಖುಸ್ರೋ ಖಾನ್ನನ್ನು ಕೊಂದುಗೇಶಿಂದ ಕ್ರಿಸ್ತ ಶಕ 1320 ಏನು ಮಾಡ್ತಾನೆ ಅಂದರೆ ಗಿಯಾಸುದ್ದೀನ್ ತುಘಲಕ್ ದೆಹಲಿಯಲ್ಲಿ ತುಘಲಕ್ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಯಾವಾಗ? 1320. ತುಘಲಕರು ಏನಪ್ಪ ಅಂತಂದರೆ ದೆಹಲಿಯನ್ನು ಅತಿ ದೀರ್ಘಕಾಲ ಆಳಿದಂಥ ಮನೆತನ ಆಗಿದೆ ಅಂತ ಹೇಳ್ಬೋದು. ಇದು 94 ವರ್ಷಗಳ ಕಾಲ ಆಳ್ವಿಕೆ ಮಾಡಿದೆ ನೋಡಿ. ಅತಿ ಹೆಚ್ಚು ಬಾರಿ ಅಂದರೆ ದೀರ್ಘಾಧಿಕಾರವರೆಗೆ ಆಳ್ವಿಕೆ ಮಾಡಿದಂಥ ಒಂದು ಸಂತತಿ ಯಾವುದಂದರೆ ತುಘಲಕ್ ಸಂತತಿ ನೋಡ್ರಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಸಂತತಿ ಯಾವುದಪ್ಪ ಅಂತಂದ್ರೆ ಅದು ಖಿಲ್ಜಿ ಸಂತತಿ. ಓಕೆ, ಗುಲಾಮಿ ಸಂತತಿ ಅತಿ ಹೆಚ್ಚು ಬಾರಿ, ತುಘಲಕ್ ಸಂತತಿ ಹೆಚ್ಚು ಬಾರಿ ಆಳ್ವಿಕೆ ಮಾಡಿದೆ ನೋಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ತುಘಲಕ್ ವಂಶದ ಸ್ಥಾಪಕನಾದ ಗಿಯಾಸುದ್ದೀನ್ ತುಘಲಕ್ನ ಮೂಲ ಹೆಸರೇನಂತ ಕೊಟ್ಟಿದ್ದಾರೆ, ಅಂದರೆ ಅಸಲಿ ಹೆಸರೇನಂತ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಖಿಲ್ಜಿ ಸಂತತಿ ಬಗ್ಗೆ ಹೇಳುವಾಗ ಈ ಒಂದು ಪ್ರಶ್ನೆ ಬಂದಿತ್ತು. ಖಿಲ್ಜಿ ಸಂತತಿಯಲ್ಲಿ ಕೂಡ ಪ್ರಮುಖ ವ್ಯಕ್ತಿಗಳ ಒಂದು ಮೂಲ ಹೆಸರು ಕೇಳ್ತಾರೆ. ಅದರಾಗಿ ಈ ಒಂದು ಗುಲಾಮಿ ಸಂತತಿಯಲ್ಲಿ ಕೂಡ ಗಿಯಾಸುದ್ದೀನ್ ತುಘಲಕ್ನ ಒಂದು ಮೂಲ ಹೆಸರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಗಾಜಿ ಮಲಿಕ್ ಅಂತ ಕರಿತಿರ್ತಾರೆ. ಗಿಯಾಸುದ್ದೀನ್ ತುಘಲಕ್ನ ಒಂದು ಮೂಲ ಹೆಸರು ಏನಪ್ಪ ಅಂತಂದರೆ ಗಾಜಿ ಮಲಿಕ್. ಓಕೆ, ಗಾಜಿ ಮಲಿಕ್ ಎಂಬುದು ಗಿಯಾಸುದ್ದೀನ್ ತುಘಲಕ್ನ ಮೂಲ ಹೆಸರು ನೋಡ್ರಿ. ಇದನ್ನೇನಪ್ಪ ಅಂತಂದರೆ ಮಂಗೋಲರ ಆಕ್ರಮಣವನ್ನು ಹಲವಾರು ಬಾರಿ ಯಶಸ್ವಿಯಾಗಿ ಹಿಮ್ಮೆಟ್ಟಿಸೋದ್ರಿಂದ ಈ ಒಂದು ಗಾಜಿ ಎಂಬ ಬಿರುದು ಬಂದಿರ್ತದೆ ಈತಗ. ಅಂದರೆ ನಂಬಿಕೆಯ ರಕ್ಷಕ ಅಥವಾ ಇಸ್ಲಾಮಿನ ಯೋಧ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ ಗಿಯಾಸುದ್ದೀನ್ ತುಘಲಕ್. ಓಕೆ, ಮಂಗೋಲರಿಂದ ರಕ್ಷಣೆ ಮಾಡಿರ್ತಾನಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ದೆಹಲಿಯ ಬಳಿ ತುಘಲಕಾಬಾದ್ ಎಂಬ ಒಂದು ಹೊಸ ನಗರವನ್ನು ಮತ್ತು ಭದ್ರವಾದ ಕೋಟೆಯನ್ನು ನಿರ್ಮಿಸಿದಂಥ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇದು 9ನೇ ಕ್ಲಾಸ್ ಬುಕ್ಕದಲ್ಲಿ ಈ ಒಂದು ದೆಹಲಿ ಸುಲ್ತಾನರ ಬಗ್ಗೆ ಇದೆ ನೋಡಿ. ಆ ಒಂದು ತುಘಲಕ್ ಸಂತತಿ ಬಗ್ಗೆ ಇದೆ, ಅದರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ತುಘಲಕಾಬಾದ್ ಎಂಬ ಒಂದು ಹೊಸ ನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂತ ನಾವು ನೋಡ್ಬೋದು ಅಲ್ಲಿ. ಯಾವುದಪ್ಪ ಅಂತಂದರೆ ಸರಿಯಾದ ಉತ್ತರ ಗಿಯಾಸುದ್ದೀನ್ ತುಘಲಕ್ ಅಂತಲೇ ಹೇಳ್ತೀವಿ. ಓಕೆ, ತುಘಲಕಾಬಾದನ್ನು ನಿರ್ಮಾಣ ಮಾಡ್ತಾನೆ ಗಿಯಾಸುದ್ದೀನ್ ತುಘಲಕ್. ಇದು 9ನೇ ಕ್ಲಾಸ್ ಬುಕ್ಕ, ಸಮಾಜ ಬುಕ್ಕದಲ್ಲಿ ಇದೆ ನೋಡಿ. ಓಕೆ, ತಪ್ಪದೆ ಹೋಗಿ ಒಂದು ಸಲ ನೋಡ್ಕೊಳ್ಳಿದ್ರೆ. ಓಕೆ ನೋಡಿರಿ, ಚಾಪ್ಟರ್ ವೈಸ್ ಇದೆ, ಅದ್ರ ಜೊತೆಗೆ ಇದು ಇಂಪಾರ್ಟೆಂಟ್ ಇದೆ ನೋಡಿ. ಗಿಯಾಸುದ್ದೀನ್ ತುಘಲಕ್ ಸಾಮ್ರಾಜ್ಯ ಭದ್ರತೆ ಮತ್ತು ಮಂಗೋಲರ ಆಕ್ರಮಣದಿಂದ ರಕ್ಷಣೆ ಪಡೆಯಲು ಏನು ಮಾಡ್ತಾನೆ ಅಂದರೆ ದೆಹಲಿಯಲ್ಲಿ ಮೂರನೇ ನಗರವಾದ ತುಘಲಕಾಬಾದ್ ಮತ್ತು ಅದರ ಒಂದು ಬೃಹತ್ ಕೋಟೆಯನ್ನು ಗಿಯಾಸುದ್ದೀನ್ ತುಘಲಕ್ ಕಟ್ಟಿಸ್ತಾನೆ. ಈ ಒಂದು ಮಂಗೋಲರಿಂದ ಒಂದು ಆಕ್ರಮಣ ರಕ್ಷಣೆ ಪಡೆಯಲು ಈ ಒಂದು ತುಘಲಕ್ ಕೋಟೆಯನ್ನು ಕಟ್ಟಿಸ್ತಾನೆ ಅಂತಲೇ ಹೇಳ್ಬೋದು ನೋಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ತನ್ನ ಆಡಳಿತಾತ್ಮಕ ಒಂದು ಪ್ರಯೋಗಗಳಿಂದಾಗಿ ಇತಿಹಾಸದಲ್ಲಿ ವಿರೋಧಾಭಾಸಗಳ ಮೂಟೆ ಮತ್ತು ಹುಚ್ಚು ಸುಲ್ತಾನ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಹೇಳ್ಬೋದು. ಹುಚ್ಚು ಸುಲ್ತಾನ್ ಅಂತ ಅದಕ್ಕೆ ಕರಿತಾರೆ. ಅದಕ್ಕೆ ಯಾಕಪ್ಪ ಅಂತಂದ್ರೆ ಆತ ಹುಚ್ಚುಚ್ಚಾಗಿ ಮಾಡ್ತಿರ್ತಾನೆ ಸಾಮ್ರಾಜ್ಯದಲ್ಲಿ, ರಾಜಧಾನಿ ವರ್ಗಾವಣೆ ಮಾಡ್ತಾನೆ. ಓಕೆ, ಅದೇ ರೀತಿಯಾಗಿ ಒಂದು ನಾಣ್ಯ ಒಂದು ಪದ್ಧತಿಯನ್ನು ಜಾರಿ ಮಾಡ್ತಾನೆ. ಈ ರೀತಿಯಾದಂಥ ಆಲೋಚನೆಗಳಿಂದ ಆತನನ್ನು ಜನಗಳು ಹುಚ್ಚಿದ್ದಾರೆ ಎಂದು ಕರಿತಿರ್ತಾರೆ. ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ವಿದ್ಯಾವಂತ ಮತ್ತು ಬುದ್ಧಿವಂತನಾಗಿರ್ತಾನೆ ಈತ. ಆದರೂ ಕೂಡ ಏನಪ್ಪ ಅಂತಂದರೆ ಈತ ದೂರದೃಷ್ಟಿ ಇಲ್ಲದ, ಪ್ರಾಯೋಗಿಕವಲ್ಲದ ಮತ್ತು ಅವಸರದ ಯೋಜನೆಗಳಿಂದಾಗಿ ಇತಿಹಾಸಕಾರರಂದರೆ ಈತನನ್ನು ಹುಚ್ಚುದ್ದಾರೆ ಎಂದು ಕರೆದಿದ್ದಾರೆ. ಓಕೆ,
ಈತ ಅತ್ಯಂತ ವಿದ್ಯಾವಂತ ಆಗಿರ್ತಾನೆ. ಆದರೂ ಕೂಡ ಯಾಕಪ್ಪ ಅಂತಂದರೆ ಇದು ಯಾವುದೇ ರೀತಿಯಾದಂಥ ಯೋಚನೆ ಮಾಡಲಾರ್ದ ಒಂದು ಅವಸರದಿಂದ ಯೋಜನೆಗಳನ್ನು ಜಾರಿ ಮಾಡ್ತಿರ್ತಾನೆ. ಮುಂದಾಲೋಚನೆ ಇರಲಾರ್ದ ಒಂದು ವ್ಯಕ್ತಿ ಆಗಿರ್ತಾನೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕ್ನ ಮೂಲ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಅಸಲಿ ಹೆಸರು ಕೇಳ್ತಾರೆ. ಓಕೆ, ಮೊಹಮ್ಮದ್ ಬಿನ್ ತುಘಲಕ್ನ ಮೂಲ ಹೆಸರು ಏನಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಜೌನ್ ಖಾನ್ ಅಂತ ಹೇಳ್ತೀವಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಜೌನ ಖಾನ ಅಂತ ಹೇಳ್ತೀವಿ ನೋಡ್ರಿ. ಓಕೆ, ಗಿಯಾಸುದ್ದೀನ್ ತುಘಲಕ್ನ ಹಿರಿಯ ಮಗನಾಗಿರ್ತಾನೆ ಈತ ಜೌನ್ ಖಾನ್. ತನ್ನ ತಂದೆಯ ಮರಣ ನಂತರ 1325ರಲ್ಲಿ ಈತ ಏನಂದರೆ ಮೊಹಮ್ಮದ್ ಬಿನ್ ತುಘಲಕ್ನ ಎಂಬ ಒಂದು ಬಿರುದಿನೊಂದಿಗೆ ಸಿಂಹಾಸನ ಇರ್ತಾನಂತಲೇ ಹೇಳ್ಬೋದು. 1325 ಈತ ಅಧಿಕಾರಕ್ಕೆ ಬರ್ತಾನೆ. ಈತ ಯಾರು? ಅದು ಮೊಹಮ್ಮದ್ ಬಿನ್ ತುಘಲಕ್. ಈತ ಗಿಯಾಸುದ್ದೀನ್ ತುಘಲಕ್ನ ಹಿರಿಯ ಮಗ ಆಗಿರ್ತಾನೆ ನೋಡ್ರಿ. ಈತನ ಹೆಸರು ಏನಂದರೆ ಜೌನ್ ಖಾನ್ ಎಂಬುದು ಈತನ ಹೆಸರು ಇರ್ತದೆ. ಈತನ ಗಿಯಾಸುದ್ದೀನ್ ತುಘಲಕ್ನ ಹಿರಿಯ ಮಗ ಯಾರು? ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನ ಸಹೋದರ ಯಾರಾಗಿರ್ತಾರೆ ಅಂದರೆ ಫಿರೋಜ್ ಶಾ ತುಘಲಕ್ ಆಗಿರ್ತಾನೆ ನೋಡ್ರಿ. ನೆಕ್ಸ್ಟ್, ದೆಹಲಿಯಿಂದ ಒಂದು ದಕ್ಷಿಣ ದೇವಗಿರಿಗೆ ತನ್ನ ರಾಜಧಾನಿಯನ್ನು ಸ್ಥಳಾಂತರಿಸುವ ವಿಫಲ ಯೋಜನೆಯನ್ನು ಮಾಡಿದಂಥ ಸುಲ್ತಾನ್ ಯಾರಂತ ಕೊಟ್ಟಿದ್ದಾರೆ. ದೆಹಲಿಯ ಒಂದು ದೇವಗಿರಿ ಅಂದರೆ ದೌಲತಾಬಾದ್ ಅಂತ ಇರ್ತದೆ ಅದಕ್ಕೆ ಹೆಸರು. ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ನಿಮಗೆಲ್ರಿಗೂ ಈಗ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಇದು ಯಾಕಪ್ಪ ಅಂತಂದರೆ ದಕ್ಷಿಣ ಭಾರತ ಮೇಲೆ ಹಿಡಿತ ಸಾಧಿಸ್ತಾನೆ. ಜೊತೆಗೆ ಮಂಗೋಲರ ಒಂದು ದಾಳಿಯಿಂದ ರಕ್ಷಿಸ್ಕೊಳ್ಳಲು ಏನು ಮಾಡ್ತಾನಂದರೆ ರಾಜಧಾನಿಯನ್ನು ಮಹಾರಾಷ್ಟ್ರದ ಒಂದು ದೇವಗಿರಿಗೆ ಸ್ಥಳಾಂತರ ಮಾಡ್ತಾನೆ. ಯಾಕಪ್ಪ ಅಂತಂದರೆ ಇದು ದೇವಗಿರಿ ಸೆಂಟ್ರ್ ಪಾಯಿಂಟ್ ಆಗುತ್ತೆ ಭಾರತ ದೇಶದ್ದು. ಈ ಒಂದು ಸ್ಥಳದಲ್ಲಿ ನಾವಿದ್ದೀವಪ್ಪ ಅಂದರೆ ಮಂಗೋಲರಿಂದ ವಾಯುವ್ಯ ಭಾಗದಿಂದ ಬರುವಂಥ ಮಂಗೋಲರಿಂದ ರಕ್ಷಣೆ ಪಡಿಬೋದು. ಜೊತೆಗೆ ದಕ್ಷಿಣ ಭಾರತದ ಮೇಲೆ ಆಳ್ವಿಕೆ ಕೂಡ ಮಾಡ್ಬೋದು ಎಂಬ ಒಂದು ಆಲೋಚನೆಯನ್ನು ಹೊಂದಿರ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಆದರೆ ಏನಾಗ್ತಪ್ಪ ಅಂತಂದರೆ ಇದು ಸಂಪೂರ್ಣವಾಗಿ ವಿಫಲ ಆಗಿ ದೆಹಲಿಯ ಮತ್ತೆ ವಾಪಸ್ ಹೋಗ್ಬೇಕಾಗ್ತದೆ. ಜನರನ್ನು ಎಲ್ಲರಿಗೂ ಮೊದಲು ಕರೆಸ್ತಾನೆ ದೇವಗಿರಿಗೆ, ನಂತರ ವಾಪಸ್ಸು ಮತ್ತೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ದೇವಗಿರಿಗೆ ಏನಂದರೆ ದೌಲತಾಬಾದ್ ಎಂದು ಹೆಸರಿಟ್ಟಿರ್ತಾರೆ, ದೌಲತಾಬಾದ್. ನೆಕ್ಸ್ಟ್, ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತಂದವರು ಯಾರಂತ ಕೊಟ್ಟಿದ್ದಾರೆ. ಸಾಂಕೇತಿಕ ನಾಣ್ಯಗಳನ್ನು ಜಾರಿಗೆ ತಂದ ವ್ಯಕ್ತಿ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್. ಈತನ ಪ್ರಮುಖ ಒಂದು ಇರ್ತಾವೆ ನೋಡ್ರಿ. ಯಾವಪ್ಪ ಅಂತಂದ್ರೆ ರಾಜಧಾನಿ ಹೊರಗಡೆ ಮಾಡಿರೋದಾಗಿರ್ಬೋದು, ಸಾಂಕೇತಿಕ ನಾಣ್ಯಗಳಾಗಿರ್ಬೋದು, ಹಲವಾರು ಇದ್ದಾವೆ. ಇನ್ನೂ ಕೃಷಿ ಯೋಜನೆಯನ್ನು ಜಾರಿಗೆ ತರ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಆ ಸಮಯದಲ್ಲಿ ವಿಶ್ವದೆಲ್ಲೆಡೆ ಒಂದು ಬೆಳ್ಳಿಯ ಕೊರತೆ ಇರ್ತದೆ. ಅದರಿಂದಾಗಿ ಏನು ಮಾಡ್ತಾನೆ ಅಂದರೆ ಬೆಳ್ಳಿಯ ಒಂದು ಮೌಲ್ಯಕ್ಕೆ ಸಮನಾಗಿರುವಂಥ ತಾಮ್ರ ಮತ್ತು ಹಿತ್ತಾಳೆಯನ್ನು ಸಾಂಕೇತಿಕ ನಾಣ್ಯಗಳಾಗಿ ಚಲಾವಣೆಗೆ ತರುತ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಬೆಳ್ಳಿ ಆವಾಗಿನ ಕಾಲದಾಗ ಕಡಿಮೆ ಆದ್ದರಿಂದ ಏನು ಮಾಡ್ತಾನೆ ಅಂದರೆ ಈ ಒಂದು ತಾಮ್ರ ಮತ್ತು ಹಿತ್ತಾಳೆಯ ಸಾಂಕೇತಿಕ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಆದರೆ ಇದು ಸರ್ಕಾರಕ್ಕೆ ನಿಗದಿಪಡಿಸಿರಲ್ಲ. ಅಂದರೆ ಮುದ್ರಿಸುವ ಒಂದು ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿರಲ್ಲ. ಯಾರು ಬೇಕಾದರೂ ಅವರು ಮುದ್ರಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಏನಾಗುತ್ತೆ ಅಂದರೆ ಒಂದು ಆರ್ಥಿಕ ನಷ್ಟ ಅನುಭವಿಸ್ತಾನೆ ಅಂತಲೇ ಹೇಳ್ಬೋದು. ಓಕೆ, ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನಕ್ಕೆ ಭೇಟಿ ನೀಡಿದ ಮತ್ತು ದೆಹಲಿಯ ಕಾಜಿಯಾಗಿ ನೇಮಕಗೊಂಡಿದ್ದ ಪ್ರಸಿದ್ಧ ಮೊರೊಕೊದ ಪ್ರವಾಸಿಗ ಯಾರಂತ ಕೊಟ್ಟಿದ್ದಾರೆ. ಕಾಜಿ ಅಂದರೆ ಏನಪ್ಪ ಅಂತಂದರೆ ನ್ಯಾಯಾಧೀಶ ಅಂತ ಕರಿತಿರ್ತಾರೆ ನೋಡ್ರಿ. ಮೊರೊಕೊ ದೇಶದ ಪ್ರವಾಸಿಗ ಯಾರಂತ ಕೊಟ್ಟಿದ್ದಾರೆ ಇಬ್ಬನ್ ಬೆಟೂಟಾ. ಸರಿಯಾದ ಉತ್ತರ ಇದು ನೋಡ್ರಿ. ಇಬ್ಬನ್ ಬೆಟೂಟಾ ಏನಪ್ಪ ಅಂತಂದರೆ ಈ ಒಂದು ಮೊಹಮ್ಮದ್ ಬಿನ್ ತುಘಲಕ್ನ ಆಸ್ಥಾನದ ಒಂದು ನ್ಯಾಯಾಧೀಶನಾಗಿ ನೇಮಕಗೊಂಡಿರ್ತಾನೆ. ಮೊರೊಕೊ ದೇಶದ ಒಂದು ಪ್ರವಾಸಿಗ ಆಗಿರ್ತಾನೆ ನೋಡ್ರಿ ಇತ್ತ. ಓಕೆ, ಉತ್ತರ ಆಫ್ರಿಕಾದ ಮೊರೊಕೊ ದೇಶದ ಪ್ರವಾಸಿಗನಾಗಿರ್ತಾನೆ ಅಂತ ಹೇಳ್ತೀವಿ. ಆತನೇನಪ್ಪ ಅಂತಂದರೆ ಪಾಂಡಿತ್ಯವನ್ನು ಮೆಚ್ಚಿ ಏನಂದರೆ ಸುಲ್ತಾನ ಇವನನ್ನು ದೆಹಲಿಯ ಒಂದು ನ್ಯಾಯಾಧೀಶರಾಗಿ ನೇಮಕ ಮಾಡಿರ್ತಾರೆ. ಅಂದರೆ ಕಾಜಿಯಾಗಿ ಒಂದು ನೇಮಕ ಮಾಡಿರ್ತಾರೆ. ಜೊತೆಗೆ ರಾಯಭಾರಿಯಾಗಿ ಕೂಡ ಚೀನಾಕ್ಕೂ ಕೂಡ ಕಳಿಸಿರ್ತಾರೆ. ಈಗ ಇಬ್ಬನ್ ಬಟೂಟಾನು ಚೀನಾ ದೇಶಕ್ಕೆ ಮೊಹಮ್ಮದ್ ಬಿನ್ ತುಘಲಕ್ ಕಳಿಸಿರ್ತಾನೆ. ನೆಕ್ಸ್ಟ್, ಇಬ್ಬನ್ ಬಟೂಟನು ತನ್ನ ಭಾರತದ ಸುದೀರ್ಘ ಪ್ರವಾಸದ ಅನುಭವಗಳನ್ನು ದಾಖಲಿಸಿದ ಪ್ರಸಿದ್ಧ ಕೃತಿ ಹೆಸರೇನಂತ ಕೊಟ್ಟಿದ್ದಾರೆ. ಅಂದರೆ ಇಬ್ಬನ್ ಬಟೂಟನ ಕೃತಿ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಕೃತಿ ಯಾವುದಂತ ಗೊತ್ತಿರಬೇಕಾದ್ದು. ಹಲವಾರು ವ್ಯಕ್ತಿಗಳು ಏನಂದರೆ ಅವರ ಒಂದು ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಇಬ್ಬನ್ ಬಟೂಟಾ ಅನ್ನೋ ವ್ಯಕ್ತಿಯ ಒಂದು ಕೃತಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಿತಾಬ್ ಉಲ್ ರೆಹಲಾ ಅಥವಾ ರೀಲಾ ಅಂತ ಕರಿತಾರೆ ನೋಡ್ರಿ. ಕಿತಾಬು ಉಲ್ ರೆಹಲಾ ಅಥವಾ ರೀಲಾ ಅಂತ ಕೂಡ ಕರೀತಾರೆ. ಇದನ್ನು ಬರೆದಂಥ ವ್ಯಕ್ತಿ ಯಾರಂದರೆ ಇಬ್ಬನ್ ಬೆಟೂಟಾ ಆಗಿದ್ದಾರೆ ನೋಡ್ರಿ. ಓಕೆ ನೋಡ್ರಿ,
ಕಿತಾಬುಲ್ ರೇಲಾ ಅಂತ ಸರಿಯಾದ ಉತ್ತರ ಇದು ನೋಡಿರಿ. ಈ ರೇಲಾ ಅಂದರೆ ಏನಪ್ಪ ಅಂತಂದರೆ ಒಂದು ಪ್ರವಾಸಿ ಕಥನ ಎಂಬ ಒಂದು ಅರ್ಥವನ್ನು ನೀಡ್ತದೆ ಅದು. ಇದು ಅರೇಬಿಕ್ ಭಾಷೆಯಲ್ಲಿ ಇರ್ತದೆ ನೋಡಿರಿ. ಇದು ಅರೇಬಿಕ್ ಭಾಷೆಯಲ್ಲಿ ಬರೀತಾನೆ ಇದು. ಇದರಲ್ಲಿ ಏನು ಒಳಗೊಂಡಿದೆ ಅಂದರೆ 14ನೇ ಶತಮಾನದ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಸ್ಥಿತಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತದ ಬಗ್ಗೆ ಅತ್ಯಮೂಲ್ಯವಾದಂಥ ಮಾಹಿತಿಯನ್ನು ಈ ಒಂದು ಕಿತಾಬುಲ್ ರೇಲಾದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಇಬ್ನ್ ಬಟೂಟ ನೀಡಿದ್ದಾನೆ ಅಂತ ನಾವು ಹೇಳ್ತೀವಿ. ಓಕೆ, 14ನೇ ಶತಮಾನದ ಮಾಹಿತಿ ಇದೆ. ನೆಕ್ಸ್ಟ್, ಕೃಷಿಯನ್ನು ಅಭಿವೃದ್ಧಿಪಡಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಪ್ರತ್ಯೇಕ ಕೃಷಿ ಇಲಾಖೆ ಹೆಸರೇನಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಆಗಲೇ ಹೇಳಿದ್ನೆ, ಕೃಷಿ ಇಲಾಖೆಯನ್ನು ಕೂಡ ಇಬ್ನ್ ಬಟೂಟ ಸ್ಥಾಪನೆ ಮಾಡ್ತಾನೆ. ಆ ಒಂದು ಕೃಷಿ ಇಲಾಖೆಯ ಒಂದು ಹೆಸರೇನಂತ ಕೊಟ್ಟಿದ್ದಾರೆ. ಇದು 9th ಕ್ಲಾಸ್ ಬುಕ್ಕದಲ್ಲಿ ಇದೆ ನೋಡ್ರಿ 6ರಿಂದ 12ವರೆಗೆ ಏನಿದೆ ಆ ಬುಕ್ಕದಲ್ಲಿ ಇಂಪಾರ್ಟೆಂಟ್ ಸಾಮಾಜಿಕ ಸಂಬಂಧಿಸಿದಂಥ ಮಾಹಿತಿ ಇರ್ತಾವೆ. ತಪ್ಪದೇ ಅದನ್ನು ಓದ್ಕೊಳ್ರಿ. ಓಕೆ, ಕೃಷಿ ಇಲಾಖೆಯನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ವಿಡಿಯೋ ನೋಡ್ಕೊಳ್ರಿ, ಯಾಕಂದರೆ ಚಾಪ್ಟರ್ ವೈಸ್ ಇದಲ್ಲ. ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ರಿವಿಷನ್ ಕೂಡ ಆಗುತ್ತೆ. ಒಂದು ಏನು ಚಾಪ್ಟರ್ ಇದೆ ಅದು ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ಮೆದುಳಿನಲ್ಲಿ ಸೇವ್ ಆಗುತ್ತೆ ಅಂತ ಹೇಳ್ತೀನಿ. ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್. ಆ ಒಂದು ಕೃಷಿ ಇಲಾಖೆ ಯಾವುದಂತ ಕೇಳ್ಯಾರ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ದಿವಾನಿ ಕೋಯಿ ಎಂಬ ಒಂದು ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಘಲಕ್. ಓಕೆ, ಯಾಕಪ್ಪ ಅಂತಂದರೆ ಕೃಷಿ ಭೂಮಿಯನ್ನು ವಿಸ್ತರಣೆ ಮಾಡಲು, ರೈತರಿಗೆ ಬೆಂಬಲ ನೀಡಲು ಮತ್ತು ತಕ್ಕವಿ ಎಂಬ ಒಂದು ಮುಂಗಡ ಕೃಷಿ ಸಾಲಗಳನ್ನು ಒದಗಿಸುವ ಉದ್ದೇಶದಿಂದ ಈ ಒಂದು ಹೊಸ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನಂತ ಹೇಳ್ತೀವಿ. ದಿವಾನಿ ಕೋಯಿ ಕೃಷಿ ಇಲಾಖೆ ಹೆಸರಾಗಿದೆ ನೋಡಿ, ಇಂಪಾರ್ಟೆಂಟ್. ನೆಕ್ಸ್ಟ್, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಅತಿ ದೊಡ್ಡ ನೀರಾವರಿ ಕಾಲುವೆಯನ್ನು ಜಲವನ್ನು ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ನೀರಾವರಿ ಕಾಲುವೆಯನ್ನು ನಿರ್ಮಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟರು ಇಲ್ಲಿ. ಮೊಹಮ್ಮದ್ ಬಿನ್ ತುಘಲಕ್ ಆಗಣ ಬಂದಂಥ ತನ್ನ ಸಹೋದರ ಆಗಿರುವಂಥ ಫಿರೋಜ್ ತುಘಲಕ್ ಏನು ಮಾಡ್ತಾನೆ ಅಂದರೆ ನೀರಾವರಿ ಕಾಲುವೆಯನ್ನು ನಿರ್ಮಾಣ ಮಾಡುತ್ತಾನೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಅದು ಫಿರೋಜ್ ಶಾ ತುಘಲಕ್. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ ನೋಡಿ. ಓಕೆ, ಕೃಷಿ ಸುಧಾರಣೆಗಾಗಿ ಮತ್ತು ಅಪಾರ ಒತ್ತು ನೀಡ್ತಾನೆ. ಸಟ್ಲೇಜ್, ಯಮುನಾ ಮುಂತಾದ ಒಂದು ನದಿಗಳಿಂದ ಇಸ್ಸರ್ ಮತ್ತು ಒಂದು ಫಿರೋಜಾಬಾದ್ಗೆ ನೀರಾವರಿ ಒದಗಿಸಲು 5 ಪ್ರಮುಖ ಕಾಲುವೆಗಳನ್ನು ನಿರ್ಮಾಣ ಮಾಡುತ್ತಾನೆ. ಯಾರಂದರೆ ಫಿರೋಜ್ ಶಾ ತುಘಲಕ್. ಓಕೆ, ಹಲವಾರು ಈತ ಕೋಟೆಗಳನ್ನು ಕೂಡ ನಿರ್ಮಾಣ ಮಾಡುತ್ತಾನೆ. ನಗರಗಳನ್ನು ಕೂಡ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಫಿರೋಜ್ ಶಾ ತುಘಲಕ್. ಈತ ಕೂಡ ಒಂದು ಜನರಿಗೆ ಅತ್ಯುನ್ನತ ಒಂದು ನಗರ ಆಡಳಿತ ಚೆನ್ನಾಗಿ ನೋಡಿಕೊಳ್ತಾನಂತ ಹೇಳ್ತೀವಿ. ಫಿರೋಜಾಬಾದ್, ಇಸ್ಸಾರ್, ಫತೇಹಾಬಾದ್ ಮತ್ತು ಜೌನ್ಪುರ್ ಎಂಬ ಒಂದು ಪ್ರಸಿದ್ಧ ನಗರಗಳನ್ನು ಕಟ್ಟಿಸಿದ ಸುಲ್ತಾನ್ ಯಾರಂತ ಕೊಟ್ಟಿದ್ದಾರೆ ನೋಡಿ. ಕೋಟೆಗಳನ್ನು ಕಟ್ಟಿದಂಥ ವ್ಯಕ್ತಿ ಯಾರಂತ ಕೇಳ್ತಾರೆ ಇಲ್ಲಿ. ಕೋಟೆ ನಗರಗಳ ಕಟ್ಟಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಫಿರೋಜ್ ಶಾ ತುಘಲಕ್ ಅಂತ ಹೇಳ್ತೀವಿ. ಆಪ್ಷನ್ ಸಿ ಸರಿಯಾದ ಉತ್ತರ ಏನು ನೋಡಿರಿ. ಈತ ಏನಪ್ಪ ಅಂತಂದರೆ ನಗರಗಳನ್ನು ಕೋಟೆಗಳನ್ನು ನಿರ್ಮಾಣ ಮಾಡ್ತಾನೆ ಅಂತ. ಓಕೆ, ಫಿರೋಜ್ ಶಾ ತುಘಲಕ್ ನಗರ ಒಂದು ಓರ್ವ ಅತ್ಯುತ್ತಮ ನಿರ್ಮಾಪಕ ಆಗಿರ್ತಾನೆ ನೋಡ್ರಿ. ಈತ 300ಕ್ಕೂ ಹೊಸ ಪಟ್ಟಣಗಳನ್ನು ಕಟ್ಟಿಸ್ತಾನೆ. ತನ್ನ ಸೋದರ ಆಗಿರುವಂಥ ಮೊಹಮ್ಮದ್ ಬಿನ್ ತುಘಲಕ್ ಅಂದರೆ ಆತನ ಹಳೆಯ ಹೆಸರೇನಾಗಿರ್ತದೆ ಜೌನ್ ಖಾನ್ ಅಂತ ಇರ್ತದೆ. ಆ ಒಂದು ಮೊಹಮ್ಮದ್ ಬಿನ್ ತುಘಲಕ್ನ ಒಂದು ನೆನಪಿಗಾಗಿ ಏನು ಮಾಡ್ತಾನೆ ಅಂದರೆ ಜೌನ್ಪುರ್ ಎಂಬ ಒಂದು ನಗರವನ್ನು ಕೂಡ ನಿರ್ಮಾಣ ಮಾಡುತ್ತಾನೆ ಫಿರೋಜ್ ಶಾ ತುಘಲಕ್. ಈತನ ಸಹೋದರ ಯಾರು ಮೊಹಮ್ಮದ್ ಬಿನ್ ತುಘಲಕ್. ಆತನ ಮೊದಲ ಹೆಸರೇನು ಮೊಹಮ್ಮದ್ ತುಘಲಕ್ನ ಮೊದಲ ಹೆಸರು ಜೌನ್ ಖಾನ್ ಅಂತ ಇರ್ತದೆ. ಅದಕ್ಕಾಗಿ ಜೌನ್ಪುರ್ ಎಂಬ ಒಂದು ನಗರವನ್ನು ನಿರ್ಮಾಣ ಮಾಡ್ತಾನೆ ಫಿರೋಜ್ ಶಾ ತುಘಲಕ್. ನೆಕ್ಸ್ಟ್, ಕೇವಲ ಬ್ರಾಹ್ಮಣರ ಮೇಲೆ ಜಿಜಿಯಾ ಅಂದರೆ ಮುಸ್ಲಿಮೇತರ ಮೇಲಿನ ಧಾರ್ಮಿಕ ತೆರಿಗೆ ಅಂತ ಕರೀತಾರೆ. ಜಿಜಿಯಾ ಅಂದರೆ ಇದನ್ನು ಕಡ್ಡಾಯವಾಗಿ ವಿಧಿಸಿದ ಮೊದಲ ದೆಹಲಿ ಸುಲ್ತಾನರು ಯಾರಂತ ಕೊಟ್ಟಿದ್ದಾರೆ. ಜಿಜಿಯಾ ಎಂಬ ಒಂದು ತೆರಿಗೆ ಇದೆ. ಆ ತೆರಿಗೆಯನ್ನು ವಿಧಿಸಿದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಫಿರೋಜ್ ಶಾ ತುಘಲಕ್ ನೋಡಿ. ಓಕೆ, ಈತ ಏನಪ್ಪ ಅಂತಂದರೆ ಸಿಂಹಾಸನವನ್ನು ಭದ್ರಪಡಿಸಿಕೊಳ್ಳಲು ಉಲೇಮಾಗಳ ಒಂದು ಬೆಂಬಲವನ್ನು ಅವಲಂಬಿಸಿರ್ತಾನೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಆತ ಒಂದು ಕಟ್ಟುನಿಟ್ಟಾದ ಇಸ್ಲಾಮಿಕ್ ಕಾನೂನುಗಳನ್ನು ಜಾರಿಗೆ ತರ್ತಾನೆ. ಬ್ರಾಹ್ಮಣರಿಗಿದ್ದ ಜಿಜಿಯಾ ವಿನಾಯಿತಿಯನ್ನು ರದ್ದುಗೊಳಿಸ್ತಾನೆ. ಓಕೆ, ಫಿರೋಜ್ ಶಾ ತುಘಲಕ್ ನೋಡಿ. ನೆಕ್ಸ್ಟ್, ಬಡವರು, ವಿಧವೆಯರು ಮತ್ತು ಅನಾಥರ ಕಲ್ಯಾಣಕ್ಕಾಗಿ ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ದತ್ತಿ ಇಲಾಖೆಯನ್ನು ಏನೆಂದು ಕರೆಯುತ್ತಿದ್ದರು. ಫಿರೋಜ್ ಶಾ ತುಘಲಕ್ ಏನು ಮಾಡ್ತಾನೆ ಅಂದರೆ ಬಡವರು ಮತ್ತು ಅನಾಥ ಮುಸ್ಲಿಂ ಹೆಣ್ಣು ಮಕ್ಕಳಿಗಾಗಿ
ದತ್ತಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ಏನೆಂದು ಕರಿತಾರೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ದಿವಾನಿ ಖೈರಾತ್ ಅಂತ ಕರಿತಿರ್ತಾರೆ ನೋಡಿರಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ದಿವಾನಿ ಖೈರಾತ್ ಅಂತ ಕರಿತಿರ್ತಾರೆ. ಇದೇನಪ್ಪ ಅಂತಂದರೆ ಅನಾಥ ಮುಸ್ಲಿಂ ಹೆಣ್ಣುಮಕ್ಕಳ ಒಂದು ಮದುವೆಗೆ ಹಣಕಾಸಿನ ನೆರವು ನೀಡಲು ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಇದರ ಜೊತೆಗೆ ಉಚಿತ ಚಿಕಿತ್ಸೆಗಾಗಿ ದಾರ್ ಉಲ್ ಸೀಫಾ ಎಂಬ ಒಂದು ಆಸ್ಪತ್ರೆಯನ್ನು ಕೂಡ ಕಟ್ಟಿರ್ತಾನೆ ಅಂತ ಹೇಳ್ತೀವಿ ಫಿರೋಜ್ ಶಾ ತುಘಲಕ್. ನೋಡಿ, ದಾರ್ ಉಲ್ ಸೀಫಾ ಅಂದರೆ ಏನಪ್ಪ ಅಂತಂದರೆ ಇದೊಂದು ಉಚಿತ ಚಿಕಿತ್ಸಾ ಆಸ್ಪತ್ರೆ ಆಗಿದೆ. ಓಕೆ, ನೆಕ್ಸ್ಟ್, ಗುಲಾಮರನ್ನು ನಿರ್ವಹಿಸಲು ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ಪ್ರತ್ಯೇಕ ಇಲಾಖೆಯ ಹೆಸರೇನಂತ ಕೊಟ್ಟಿದ್ದಾರೆ ನೋಡ್ರಿ. ಈತನೊಂದು ಫಿರೋಜ್ ಶಾ ತುಘಲಕ್ನ ಕಾಲದಲ್ಲಿ 1.80 ಲಕ್ಷ ಏನಪ್ಪ ಅಂತಂದರೆ ಸೈನಿಕರು ಇರ್ತಾರೆ ಈತನ ಬಳಿ, ಫಿರೋಜ್ ಶಾ ತುಘಲಕ್ನ ಬಳಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂತ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ದಿವಾನ್ ಇ ಬಂದ್ಗಾನ್ ಎಂಬುದು ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. ಈತನಿಗೆ ಏನಪ್ಪ ಅಂತಂದರೆ ಗುಲಾಮರನ್ನು ಇಟ್ಟುಕೊಳ್ಳುವಂಥ ಅಪಾರ ಹವ್ಯಾಸ ಇರ್ತದೆ. ಅದಕ್ಕಾಗಿ ಆಸ್ಥಾನ ಮತ್ತು ಕಾರ್ಖಾನೆಗಳಲ್ಲಿ 1.80 ಲಕ್ಷ ಏನಪ್ಪ ಅಂತಂದರೆ ಗುಲಾಮರನ್ನು ಈತ ಇಟ್ಟುಕೊಂಡಿರ್ತಾನೆ ಅಂತಲೇ ಹೇಳ್ತೀವಿ. 1.80 ಲಕ್ಷ ಜನ. ಇವರ ಒಂದು ಕ್ಷೇಮ ಉದ್ಯೋಗ ನಿರ್ವಹಣೆಗಾಗಿ ಈತನ ಪ್ರತ್ಯೇಕ ಇಲಾಖೆಯನ್ನು ಕೂಡ ಸ್ಥಾಪನೆ ಮಾಡ್ತಿರ್ತಾನೆ ಫಿರೋಜ್ ಶಾ ತುಘಲಕ್. ಈ ಒಂದು ಸೈನಿಕರ ಒಂದು ಯಾವುದಂದ್ರೆ ಇಲಾಖೆ ದಿವಾನಿ ಬಂದ್ಗಾನ್ ಅಂತ ಕರಿತಿರ್ತಾರೆ ನೋಡ್ರಿ, ಇಂಪಾರ್ಟೆಂಟ್ ಆಗುತ್ತಾ. ನೆಕ್ಸ್ಟ್, ತೋಪ್ರಾ ಅಂದರೆ ಹರಿಯಾಣದಲ್ಲಿ ಕಂಡು ಬರ್ತಿದ್ದು. ತೋಪ್ರಾ ಮತ್ತು ಮೀರತ್ನಿಂದ ಅಶೋಕನ 2 ಬೃಹತ್ ಶಿಲಾ ಸ್ತಂಭಗಳನ್ನು ದೆಹಲಿಗೆ ತರಿಸಿದ ಸುಲ್ತಾನ್ ಯಾರಂತ ಕೊಟ್ಟಿರ್ತಾರೆ ನೋಡಿ. ಈ ಒಂದು ಅಶೋಕನ ಬಗ್ಗೆ ನೋಡುವಾಗ ಕೂಡ ಒಂದು ಅಶೋಕನ ಶಿಲಾಸ್ತಂಭವನ್ನು ದೆಹಲಿಗೆ ವರ್ಗಾಯಿಸಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಒಂದು ತುಘಲಕ್ನ ಒಂದು ವಿಷಯದಲ್ಲಿ ಕೂಡ ನಾವು ನೋಡ್ಬೋದು. ಇದು ಸರಿಯಾದ ಉತ್ತರ ಯಾರಪ್ಪ ಅಂದರೆ ಫಿರೋಜ್ ಶಾ ತುಘಲಕ್. ಓಕೆ, ಈತ ಏನು ಮಾಡಿದ್ರು ಅಂದರೆ ಈತ ಸ್ಮಾರಕಗಳ ಬಗ್ಗೆ ಒಂದು ಆಸಕ್ತಿ ಹೊಂದಿರ್ತಾನೆ. ಈತ ಏನು ಅಂದರೆ 2 ಬೃಹತ್ ಸ್ತಂಭಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ನದಿ ಮಾರ್ಗಗಳಲ್ಲಿ ದೆಹಲಿಗೆ ತರಿಸಿಗೆಸಿಂದ ಆತನ ಒಂದು ಹೊಸ ರಾಜಧಾನಿ ಆಗಿರುವಂಥ ಫಿರೋಜಾಬಾದ್ನಲ್ಲಿ ಇದನ್ನು ನಿಲ್ಲಿಸ್ತಾನಂತ ಹೇಳ್ತೀವಿ. ಇದಕ್ಕೆ ಫಿರೋಜ್ ಶಾ ಕೋಟ್ಲಾ ಅಂತ ಕರಿತಿರ್ತಾನೆ ನೋಡ್ರಿ. ಫಿರೋಜಾಬಾದ್ನಲ್ಲಿ ಅಲ್ಲಿ ಏನಪ್ಪ ಅಂತಂದರೆ 2 ಸ್ತಂಭಗಳನ್ನು ನಿಲ್ಲಿಸ್ತಾನೆ ಅಂತ ಹೇಳ್ಬೋದು. ಇದು ಅಶೋಕನ ಒಂದು ಸ್ತಂಭಗಳಾಗಿರ್ತವೆ. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕ್ನ ಜಾರಿಗೆ ತಂದ ಸಾಂಕೇತಿಕ ನಾಣ್ಯ ಯೋಜನೆ ವಿಫಲವಾಗಲು ಪ್ರಮುಖ ಕಾರಣವೇನಂತ ಕೊಟ್ಟಿದ್ದಾರೆ. ಸಾಂಕೇತಿಕ ನಾಣ್ಯಗಳು ವಿಫಲವಾಗಲು ಒಂದು ಕಾರಣ ಏನಪ್ಪ ಅಂತಂದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನಿಮ್ಗೆ ಗೊತ್ತಿರುತ್ತೆ. ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಆವಾಗ ನೀವು ಎಷ್ಟು ಓದಿದ್ರ ಅಂತ ನಿಮಗೂ ಗೊತ್ತಾಗುತ್ತೆ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಮೊಹಮ್ಮದ್ ಬಿನ್ ತುಘಲಕ್ ಯೋಜಿಸಿದ ಖುರಾಸಾನ ಮತ್ತು ಕರಾಚಿಲ್ ಸೇನಾ ದಂಡಯಾತ್ರೆ ಅಂತಿಮ ಫಲಿತಾಂಶ ಏನಾಯಿತು ಅಂತ ಕೊಟ್ಟಿದ್ದಾರೆ. ಮೊಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾನೆ ಅಂದರೆ ಈ ಒಂದು ಇರಾನ್ ಮೇಲೆ ದಾಳಿ ಮಾಡಲು ಅಂದರೆ ಒಂದು ಮಾರ್ಗ ಯಾವುದಪ್ಪ ಅಂತಂದರೆ ಖುರಾಸಾನ ಅಂತ ಕರಿತಿರ್ತಾರೆ. ಅದೇ ರೀತಿಯಾಗಿ ಹಿಮಾಲಯ ಅಂದರೆ ಕರಾಚಿಲ್ ಅಂತ ಕರಿತಾರೆ. ಆ ಒಂದು ಕಡೆಯಲ್ಲಿ ಸೇನಾ ದಂಡಯಾತ್ರೆಯನ್ನು ಕಳಿಸ್ತಾನೆ. ಅದರ ಒಂದು ಅಂತಿಮ ಫಲಿತಾಂಶ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ಒಂದು ಸೈನಿಕರ ನಷ್ಟ ಆಗುತ್ತಾ, ಜೊತೆಗೆ ಆರ್ಥಿಕ ನಷ್ಟ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿದೆ ಅಂದರೆ ಆಪ್ಷನ್ ಡಿ ಆಗಿದೆ ನೋಡಿ, ಸಂಪೂರ್ಣ ವೈಫಲ್ಯ ಮತ್ತು ಅಪಾರ ಸೈನ್ಯದ ನಷ್ಟ ಅಂತಲೇ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಈ ಒಂದು ಕರಾಚಿಲ್ ಹಿಮಾಲಯ ಇರ್ತದೆ. ಈ ಹಿಮಾಲಯನ ದಾಟುವಂಥ ಸಂದರ್ಭದಲ್ಲಿ ಹಲವಾರು ಸೈನಿಕರು ಸಾಯ್ತಾರೆ. ಜೊತೆಗೆ ಈತ ಏನು ಮಾಡಿರ್ತಾನಂದರೆ ಮೊಹಮ್ಮದ್ ಬಿನ್ ತುಘಲಕ್ ಕರಾಚಿಲ್ಗೆ ಹೋಗುವಂಥ ವ್ಯಕ್ತಿಗಳಿಗೆ, ಸೈನಿಕರಿಗೆ 1 ವರ್ಷದ ಒಂದು ಅಡ್ವಾನ್ಸ್ ರೊಕ್ಕವನ್ನು ಕೊಟ್ಟಿರ್ತಾನೆ. ಅಡ್ವಾನ್ಸ್ ಒಂದು ಅಮೌಂಟನ್ನು ಕೊಟ್ಟಿರ್ತಾನಂತ ಹೇಳ್ಬೋದು. ಓಕೆ, ಖುರಾಸಾನ್ ದಾಳಿಗೆಂದು 1 ವರ್ಷದ ಮುಂಚಿತವಾಗಿ ಸೈನಿಕರಿಗೆ ವೇತನ ನೀಡಿರ್ತಾನೆ ನೋಡ್ರಿ. ನಂತರ ಈ ಒಂದು ಯೋಜನೆಯನ್ನು ರದ್ದುಗೊಳಿಸ್ತಾನೆ. ಅದೇ ರೀತಿಯಾಗಿ ಕರಾಚಿಲ್ ಅಂದರೆ ಹಿಮಾಲಯದ ಕಡೆ ಹೋಗುವಂಥ ಹಿಮಾಚಲ ಅಂತ ಕರಿತೀವಿ, ಆ ಕಡೆ ಹೋಗೋದಿರ್ತದೆ. ಆ ಒಂದು ದಾಳಿಯಲ್ಲಿ ಕಠಿಣ ಹಿಮಪಾತ ಮತ್ತು ಚಳಿಗೆ ಸಿಲುಕಿ ಏನಪ್ಪ ಅಂತಂದರೆ ಇಡೀ ಸೈನ್ಯವನ್ನು ನಾಶ ಮಾಡಿಕೊಳ್ತದೆ. ಇದರಿಂದ ಕೂಡ ಸೈನಿಕರ ನಷ್ಟ ಜೊತೆಗೆ ಆರ್ಥಿಕ ನಷ್ಟ 2 ಕೂಡ ಈ ಒಂದು ಯಾತ್ರೆಯಿಂದ ಆಗುತ್ತಂತ ಹೇಳ್ಬೋದು ನೋಡಿರಿ. ನೆಕ್ಸ್ಟ್, ತುಘಲಕ್ ಸಂತತಿಯ ಕೊನೆ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ವೆಶ್ಚನ್ ನಂಬರ್ 2 ಆಗಿದೆ ನೋಡಿ. ತುಘಲಕ್ ಸಂತತಿಯ ಕೊನೆ ದೊರೆ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಕೊನೆಯ ಪ್ರಶ್ನೆ, ಕ್ರಿಸ್ತ ಶಕ 1398ರಲ್ಲಿ ದೆಹಲಿ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದು ತುಘಲಕ್ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮಧ್ಯ ಏಷ್ಯಾದ ಆಕ್ರಮಣಕಾರ ಯಾರು ಅಂತ ಕೊಟ್ಟಿದ್ದಾರೆ.
ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ನಿಮ್ಗೆ ಆಲ್ರೆಡಿ ಒಂದು ತುಘಲಕ್ ಸಂತತಿ ಬಗ್ಗೆ ನೋಡಿರ್ತಾರೆ. ಓಕೆ, ಅದಕ್ಕಾಗಿ ಈ ಒಂದು ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ 3 ನೋಡ್ರಿ, ಇದು 3 ಕ್ವಶನ್ಗಳಿಗೆ ತಪ್ಪದೇ ಉತ್ತರವನ್ನು ನೀಡಿ. ಜೊತೆಗೆ ನೀವು ಈ ಒಂದು ದೆಹಲಿ ಸುಲ್ತಾನರ ಒಂದು ಏನಿದೆ ಚಾಪ್ಟರ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಓದಿಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಗಳನ್ನು ತಪ್ಪದೇ ನೋಡಿಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಒಂದು ಜ್ಞಾನ ಹೆಚ್ಚಿಗೆ ಆಗುತ್ತೆ. ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕ್ವಶನ್ ಬಂದವಂತ ನಿಮಗೆ ಕೂಡ ಗೊತ್ತಾಗುತ್ತೆ, ಪ್ರಾಕ್ಟೀಸ್ ಆಗುತ್ತಾ, ರಿವಿಷನ್ ಕೂಡ ಆಗುತ್ತಾ, ಎಲ್ಲ ಆಗುತ್ತಂತ ಹೇಳ್ಬೋದು. ನಿಮ್ಮ ಒಂದು ಪರೀಕ್ಷೆಗೂ ಕೂಡ ಇದು ಭಾಳ ಸಹಕಾರಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ, ಜೊತೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಯಾರಿದ್ದಾರೆ ಈಗ ತುಘಲಕ್ ಸಂತತಿ ಆಗೋಣ, ಸಯ್ಯದ್ ಸಂತತಿ ಬರುತ್ತೆ, ಅದರ ಬಗ್ಗೆ ಇರ್ತದೆ ನೋಡಿರಿ, ಸಯ್ಯದ್ ಸಂತತಿ ಬಗ್ಗೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಏನು ಬೇಕಾದರೂ ಕೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.